ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮತ್ತಿಕೋಟೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ರೇಣುಕಮ್ಮ ಹಾಗೂ ಶಿವಮೂರ್ತಿ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾರಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ, ಜನಿಗಳು ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಹುಟ್ಟೂರು ಮತ್ತಿಕೋಟೆ ಸಹ. ನನ್ನ ಹೆಸರು ಶಿವಮೂರ್ತಿ ಅಂತ, ನಮ್ಮ ಮನೆಯ ಹೆಸರು ರೇಣುಕಮ್ಮ ಅಂತ. ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ತಂದೆ ತಾಯಿ ಮರುಡಪ್ಪ, ಈರಮ್ಮ, ನಮ್ಮ ಅಣ್ಣ ತಮ್ಮಳೆಲ್ಲ ಇದ್ದಾರೆ, ಶಿವಲಿಂಗಪ್ಪ, ಶಿವಯೋಗಿ ಅಂತ. ಮತ್ತು ನಾವು ವ್ಯವಸಾಯ ಮಾಡ್ಕೊಂತ ಬಂದಿರ್ತಂಥ ಜನ. ನಾವು ವಿದ್ಯಾಭ್ಯಾಸ ನಾವು 5ನೇ ಕ್ಲಾಸ್ ಮಾಡಿದ್ದೀವಿ. ಮಕ್ಕಳು ಬೀರ್ಲಿಂಗಪ್ಪ, ಲಾವಣ್ಯ ಅಂತ ಒಬ್ಬ ಹೆಣ್ಮಗಳು, ಒಬ್ಬ ಗಂಡು ಮಗ ಇದ್ದಾರೆ. ಕೃಷಿ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ನಾವು. ಸೊ ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದೆ ಯಾವಾಗ? ನಮಗೆ ರಾಜಕೀಯ ಬರೋಂಥ ಆಸೆ ಇದ್ದಿಲ್ಲ ಸಹ. ಊರು ಜನ, ನಮ್ಮ ಯಡಿಯೂರಪ್ಪರವರು ಊರು ಜನ ನಮಗೆ ಸರಿಯಾದ ರೀತಿ ನೀವು ಚುನಾವಣೆ ನಿಲ್ಲೇಬೇಕು ಅಂತ ನಮಗೆ ಭಾಳ ಇದು ಮಾಡ್ಕೊಂಡು ಅಪೇಕ್ಷೆ ಬಿಟ್ಟು ಕೆಲಸ ಕಾರ್ಯ ಊರ ಭಾಳ ತೊಂದರೆ ಆಗಿದ್ದಾವೆ. ಪಂಚಾಯತ್ಗೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷ ಹಿಂದಿನ ಬಾಡಿಯರು ಏನೂ ಮಾಡಿಲ್ಲ. ನೀನು ನಿಂದಿರಲೇಬೇಕು, ಊರ ಕುಡಿಯೋ ನೀರದು ಭಾಳ ತೊಂದರೆ ಆಗಿರೋದ್ರಿಂದ ನೀನು ನಿಂದಿರಲೇಬೇಕು ಅಂತ ನಮಗೆ ಭಾಳ ಒತ್ತಾಯ ಮಾಡಿ ನಿಂದಿರ್ಸಿದ್ರು ಸರ್ ಊರು ಜನ. ಆ ಕಾರಣಕ್ಕೆ ನಾವು ರಾಜಕೀಯಕ್ಕೆ ಬಂದೀವಿ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಇಲ್ಲರಿ ಸರ್, ನಾವು ಸಮಾಜ ಸೇವೆ ಭಾಳ ಮಾಡಿಲ್ಲ. ಸ್ವಲ್ಪ ಮಾಡ್ಕೊಂತ ಬಂದೇವೆ. ನಮ್ಮ ಸಮಾಜ ಒಳಗೆ, ಊರೊಳಗೆ, ಏನು ದೇವಸ್ಥಾನದೊಳಗೆ, ಇನ್ನೊಂದು ಸಮಾಜ ಒಳಗೆ ಏನಾದ್ರು ತೊಂದರೆ ಇದ್ದಾಗ ನಮ್ಮದು ಕರೆದು ನಮ್ಮಿಂದ ಒಂದು ಸಲಹೆ ತಗೊಂಡು ಒಂದು ವ್ಯವಸ್ಥಿತವಾಗಿ ಜನ ನಮ್ಮನ್ನು ವಿಶೇಷವಾಗಿ ಕರೆದು ಮಾಡ್ಕೊಂತ ಬಂದಾರೆ ಸರ್. ಆ ಕೆಲಸ ನಾವು ಮಾಡಿದ್ದೇವೆ ಊರಾಗ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನದ ಮಾರ್ಗದರ್ಶಕರು ನಮಗೆ ತಂದೆ ತಾಯಿ ಫಸ್ಟು, ಆಮೇಲೆ ಹಿರಿಯರು, ಗ್ರಾಮಸ್ಥರು ಎಲ್ಲರೂ ನನಗೆ ಮಾರ್ಗದರ್ಶಕರಾಗಿ ಇದ್ದರು. ರಾಜಕೀಯ ಜೀವನದಲ್ಲಿ ನಮಗೆ ಯಡಿಯೂರಪ್ಪರು ನಮಗೆ ಕಾರಣ. ಯಡಿಯೂರಪ್ಪರು ರಾಘಣ್ಣವರು ಕರೆ ಕಳಿಸಿ, ನಿಲ್ಲೋ ಚುನಾವಣೆ, ಜನ ನಿನಗೆ ಭಾಳ ಅಪೇಕ್ಷೆ ಮಾಡ್ತಾರೆ, ನೀನು ನಿಲ್ಲಬೇಕು, ಊರಾಗ ನೀ ಗೆಲ್ಲು, ನಿನ್ನ ನೋಡೋಣ, ಕೆಟಗಿರಿ ಯಾವ್ದು ಬರ್ತಾವೆ ನೋಡೋಣ, ಹಂಗೇನಾರ ಬಂತ ನಿಮ್ಮ ಅಧ್ಯಕ್ಷರು ಮಾಡ್ತೇವೆ ಅಂತ ಹೋರಾಟ ಮಾಡಿ ನಮಗೆ ಗೆಲ್ಲಿಸಿ ಅಧ್ಯಕ್ಷರು ಮಾಡಿ ನಮಗೊಂದು ಸರಿಯಾದ ರೀತಿ ಮಾರ್ಗ ತೋರಿಸಿದ್ದಾರೆ ಸರ್. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಏನೂ ಇಲ್ಲ. ಊರಾಗ ತೊಂದರೆ ಇತ್ತು, ನೀರಿಂದು, ರುದ್ರಭೂಮಿದೇ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು. ಆಮೇಲೆ ನಮ್ಮ ಜಮೀನು ಜಾಗತ್ತಲ್ಲ, ಜಮೀನು ಜನ ಅವ್ರವರು ಬಂದವರು ಹುಡ್ಕೊ ತಿನ್ನಕತ್ತಿದ್ರು. ಅದೆಲ್ಲ ಬಗೆಹರ್ಸಕ್ಕೆ ನೀನೇ ಸರಿಯಾದ ವ್ಯಕ್ತಿ, ನೀವು ಭಾಳ ಕಂಡೀಷನ್ನೇ ಮಾಡ್ತೀಯಪ್ಪ ಊರ ಕೆಲಸ ಪ್ರತಿಯೊಂದು, ನೀನು ನಿಂದಿರಲೇಬೇಕು ಅಂತ ನನಗೆ ಭಾಳ ಒತ್ತಾಯ ಮಾಡಿ ನಿಂದಿರ್ಸಿದ್ರು. ಅವಾಗ ನಮ್ಮ ಕೆಟಗಿರಿ ನಮ್ಮದು ಲೇಡಿ ಇತ್ತು, BCMA ಕೆಟಗಿರಿ ಇತ್ತು. ನಮ್ಮ ಮನೆಯವ್ರನ್ನ ನಿಲ್ಸಂತ ಹೊತ್ತು ನಮ್ಮ ಮನೆಯವ್ರು ನಿಂದಿಸಿ ಗೆಲ್ಲಿಸಿ ಅಧ್ಯಕ್ಷರು ಊರು ಜನ ಮಾಡಿದರು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಮುಂದೆ ಬರೋ ಗ್ರಾಮ ಪಂಚಾಯತ್ಗೆ ನಮಗೆ ಬೇಡ, ಇದಕ್ಕಿಂತ ಮುಂದೆ ಹೋಗ್ಬೇಕು ಅನ್ನೋ ತೀರ್ಮಾನ ತಗೊಂಡು ನಾವು ಆ ಪಂಚಾಯತ್ಗೆ ನಾವು ಮಾಡಲಿಲ್ಲ. ತಾಲೂಕು ಪಂಚಾಯತ್ಗೆ ನಿಲ್ಬೇಕು ಅನ್ನೋದು ನಮಗೇನು ಆಸೆ ಇಲ್ಲ. ಜನ ನಾವು ಮಾಡಿರೋ ಕೆಲಸಗಳಿಗೆ ಜನಗಳು ಭಾಳ ಅಪೇಕ್ಷೆ ಬಿಟ್ಟು ನೀನೇ ನಿಲ್ಬೇಕು ಅಂತ ಭಾಳ ಹೋರಾಟ ಮಾಡ್ತಾರೆ ಸರ್. ಮುಂದೆ ಭಗವಂತ ಅಂತ ಮುಂದೆ ನೋಡೋಣ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು BJP ಪಕ್ಷದಿಂದ ನಾವು ಸ್ವಾಗತ ಮಾಡೋದು. ಸರ್, ಏನಿಗೆ BJP ಪಕ್ಷ? BJP ಪಕ್ಷ ನರೇಂದ್ರ ಮೋದಿ ಅವರು ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದಾರೆ. ನಮ್ಮ ತಾಲೂಕು ಅಂತಲ್ಲ, ಎಲ್ಲ ತಾಲೂಕು ನಮ್ಮ ಯಡಿಯೂರಪ್ಪ ಅವರು ಅಡ್ಡಾಡ್ಕೊಂತ ನಮ್ಮ ತಾಲೂಕು ಅಭಿವೃದ್ಧಿ, ಒಂದು ರೋಡ್ ಇರ್ಬೋದು, ಒಂದು ಕೆರೆ ಇರ್ಬೋದು, ಊರಲ್ಲಿ ಕುಡಿಯೋ ನೀರಿಂದು ಅವರಿಂದನೂ ಬೋರ್ ಹಾಕ್ಸ್ಕೊಂಬಂದವು ನಾವು. ಭಾಳ ಅಂದ್ರೆ ಭಾಳ ಕೆಲಸ ನಮ್ಮ ಯಡಿಯೂರಪ್ಪ ನಮಗೆ ಆಗಿದೆ. ಆ ಕಡೆಯಿಂದ ನಾವು BJPಗೆ ನಾವು ಸ್ವಾಗತ ಮಾಡೋದು. BJP ನಮ್ಮ ರಕ್ತ, BJP ನಮ್ಮ ಇದು. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಜೀವನ ಸಂತೋಷಗಳಿಗೆ ಅಂದರೆ ಅಧ್ಯಕ್ಷರು ಏನು ಮಾಡಿದ್ರಲ್ಲ ನಮ್ಮನ್ನು, ಅದೇ ನಮಗೆ ಸಂತೋಷಗಳಿಗೆ ಆಯ್ತು. ಕೆಟಗಿರಿ 3 ಇದ್ದೀವಿ, 3 ಜನ ಕೆಟಗಿರಿಯರಿದ್ದರು. ಇವನೇ ಆಗ್ಬೇಕು ಅಂತಂದು ನಮ್ಮನ್ನು ನಿಂದಿರಿಸಿ ನಮ್ಮನ್ನು 4.5 ವರ್ಷ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಅಧ್ಯಕ್ಷರನ್ನಾಗೆ ನಿಲ್ಲಿಸಿ ಅದ್ರ ಮೇಲೆ ಒಂದು 8 ತಿಂಗಳು ಬೇರೆಯವರಿಗೆ ಅವಕಾಶ ಮಾಡಿಕೊಡಪ್ಪ ಅಂತ ಅಂದಾಗ ನಾವು ಬಿಟ್ಕೊಟ್ಟಿವಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನಂತೂ ಸಿಕ್ಕಾಬಟ್ಟೆ ಅಸ್ವಸ್ಥ ಇತ್ತು. ನಮ್ಮ ಮಟ್ಟಿಕೋಟೆ ಊರಾಗ ಒಂದು 8 ಬೋರ್ ಇದ್ದವು ರೀ. ನಮ್ಮ ಅವಧಿಯಾಗ ಸುಮಾರು ಒಂದು 18 ಬೋರು, ಅವು 8
ಮತ್ತು 8-10 ಬೋರ್ ಹಾಕಿಸಿ 18 ಬೋರ್ ನಾವು ಹಾಕಿಸಿ ಕುಡಿಯೋಕೆ ನೀರು ಕೊಟ್ಟಿವಿ. ಆಮೇಲೆ ಮನೆಗಳದ್ದು ಇವತ್ತಂತೂ ಹೇಳಂಗಿಲ್ಲ, ಅದು ಮನೆಗಳದ್ದು ಒಂದು ಮನೆ ಬಂದಿಲ್ಲ ಸರ್. 2 ವರ್ಷ ಆತು ಈಗ ಒಂದು ಮನೆ ಇಲ್ಲ. ಭಾಳ ಅಸ್ವಸ್ಥ. ಪಂಚಾಯತ್ಗೆ ಕೆಲಸ ಅವ್ರು ಏನು ಮಾಡೋಕ್ಕಂತ ಅವ್ರಿಗೆ ತಿಳಿದಂಗಾಗೈತಿ. ಪಂಚಾಯತ್ಗೆ ನೆಟ್ಟು ಜನ ಬರೋಂಗಿಲ್ಲ, ಮೆಂಬರ್ ಆದರೆ ಬರೋಂಗಿಲ್ಲ. ಶೌಚಾಲಯ ಅಂತೂ ಮೊದಲೇ ಇಲ್ಲ. ಈ ರೀತಿ ಒಂದು ದೊಡ್ಡ ಭಾಳ ಅವ್ಯವಸ್ಥೆ ಅಂತೂ ಸಿಕ್ಕಾಬಟ್ಟೆ ಆಗಿದೆ ಸರ್ 2 ವರ್ಷದಿಂದ. ಈಗ ಎನರ್ಜಿ ಕೆಲಸ ಮೊನ್ನೆ ಸ್ವಲ್ಪ ಮಾಡಿದಾರೆ ರೀ, ಅದು ಆಳಿಗೂ ದುಡ್ಡು ನೆಟ್ಟು ಮುಟ್ಟ್ಯಾವಲ್ಲ ಗೊತ್ತಿಲ್ಲ. ಸರ್ ಜಲ್ ಜೀವನ್ ಮಿಷನ್ ಬಂದಿದ್ದಲ್ಲ ಸರ್, ಇಲ್ಲೆಲ್ಲ ಇಲ್ಲ ಬಂದಿಲ್ಲ. ಅದು ಮಾಡಿದ್ರು ಸಹ, ಅದು ಮಾಡಿದ್ರೆ ಅದಕ್ಕೆ ನೀರೇ ಬೀಳಕ್ಕೆ ತಯಾರಿಲ್ಲ. ಮನೆಗೆ ಹಂಗೆ ಏತ ನೀರು ಸಮಸ್ಯೆ ನಮ್ಮ ಸಾಹೇಬರು ಮಾಡಿದ್ರು ಸಹ. ಅದನ್ನ ನಮ್ಮ ಕೆರೆಗೂ ನೀರು ಒಂದು ಸ್ವಲ್ಪ ದಿವಸ ಬಂತು. ಆವಾಗ ಕುಡಿಯೋಕ್ಕೆ ನೀರಿಲ್ಲ ಅಂದಾಗ ಕೆರೆಗಳು ಎಲ್ಲಿಂದ ಬರ್ಸ ನೀರು? ನಮ್ಮ ಸಾಹೇಬ್ ರುದ್ರ ಸಮಸ್ಯೆ ಇತ್ತು, ಅದನ್ನ ಪರಿಹಾರ ಮಾಡಿದ್ವಿ ಸರ್. ಇವಾಗ ಹಾಲಿನ ಸಮಸ್ಯೆ ಇದೆ ಮತ್ತೆ ಏನು ಇಲ್ಲ ಸರ್. ಮನೆಗಳು ಬರ್ತಾಯಿಲ್ಲ ಸರ್, ಅನುದಾನ ಬರ್ತಾಯಿಲ್ಲ ಪಂಚಾಯತಿಗೆ, ಮನೆಗಳು ಬರ್ತಾಯಿಲ್ಲ ಸರ್. ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದ್ರಲ್ಲ, ಅವ್ರು ಏನು ಹೇಳಿ ಬಯಸ್ತೀರಾ? ಅವ್ರಿಗೆ ಮಾತ್ರ ದೊಡ್ಡ ಕೃತಜ್ಞತೆ ಸರ್. ನನಗೆ ಮತ ಹಾಕಿ ನನ್ನ ಜನ ಬರೀ ಈಗ ಸಿಕ್ಕಾಬಟ್ಟೆ ಈಗ ಚುನಾವಣೆ ನಿಲ್ಬೇಕಂದ್ರೆ 10 ಲಕ್ಷ ಬೇಕು ಸರ್ ಗ್ರಾಮ ಪಂಚಾಯತಿಗೆ. ನನಗೆ ಬರೀ 50,000 ಒಳಗೆ ನನ್ನ ಅಧ್ಯಕ್ಷರು ಮಾಡ್ಯಾರ ಸರ್, ಸುಳ್ಳಲ್ಲ. ನನ್ನ ಜನಕ್ಕೆ ಇವತ್ತು ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ನಾ ಕಮ್ಮಿನೇ ಸರ್. ನಮ್ಮ ಊರ ಜನಕ್ಕೆ ಸರ್. ಅದಕ್ಕೆ ಮತ್ತು ಈಗ ನಮಗೆ ಬೆಂಬಲ ಕೊಡೋಕೆ ಭಾರಿ ನೋಡ್ತಾರೆ ಸರ್. ಟಿ ಪಿನ ಇಂದಿರಲೇಬೇಕು ನೀನು ಅಂತಂದು ಭಾರಿ ನನಗೆ ಬೆಂಬಲ ಕೊಡ್ತಾರೆ ಸರ್. ಆದ್ರೆ ಮುಂದೆ ಭಗವಂತ ಹೇಳ್ತಿ ಏನೈತೋ ಮುಂದಿನ ಕ್ರಮ ನೋಡೋಣ ಸರ್. ಧನ್ಯವಾದ ಸರ್. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ ಸರ್. ಧನ್ಯವಾದ.